ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ರಹಸ್ಯ ಬೆನ್ನತ್ತಿರುವ ಎಸ್ಐಟಿ ಅಸಲಿ ತನಿಖೆ ಮುಂದಿನ ವಾರ ಶುರುವಾಗುತ್ತೆ. ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಎಸ್ಐಟಿ ತಂಡ ಕಾಯ್ತಾ ಇದೆ. ಅಲ್ಲಿವರೆಗೂ ಕೂಡ ಪ್ರಮುಖ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ದೂರುದಾರನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಧರ್ಮಸ್ಥಳದಲ್ಲಿ ಮುಗಿದಿಲ್ಲ ಅಸ್ಥಿಪಂಜರ ಶೋಧ. ಅಧಿವೇಶನ ಮುಗಿದ ಮೇಲೆ ಮತ್ತೆ ಎಸ್ಐಟಿ ಹುಡುಕಾಟ. ಹದಿನಾರು ದಿನ 17 ಪಾಯಿಂಟ್ಗಳಲ್ಲಿ ಅಗೆದಿದ್ದ ಎಸ್ಐಟಿ ತಂಡಕ್ಕೆ 2 ಕಡೆ ಮಾತ್ರ ಅಸ್ಥಿಪಂಜರದ ಕುರುಹು ಸಿಕ್ಕಿತ್ತು. ಇದಾದ ನಂತರ ಸದನದಲ್ಲೂ ಸದ್ದು ಮಾಡುತ್ತಿದ್ದ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ನಿನ್ನೆ ಸದನದಲ್ಲಿ ಉತ್ತರ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸದ್ಯಕ್ಕೆ ತಾತ್ಕಾಲಿಕವಾಗಿ ಶೋಧ ಕಾರ್ಯ ಸ್ಥಗಿತಗೊಳಿಸಿದ್ದೇವೆ. ಸದ್ಯ ಅಗೆದಿರುವ ಮಣ್ಣು ಮತ್ತು ಸಿಕ್ಕಿರುವ ಅಸ್ಥಿಪಂಜರ ಪರಿಶೀಲನೆಗಾಗಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಎಫ್ಎಸ್ಎಲ್ ವರದಿ ಬಂದ ಬಳಿಕ ತನಿಖೆ ಚುರುಕುಗೊಳ್ಳಲಿದ್ದು ಮತ್ತೆ 2-3 ಕಡೆ ಮೂಳೆಗಾಗಿ ಶೋಧ ನಡೆಯುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಅಸಲಿ ತನಿಖೆ ಶುರುವಾಗುತ್ತೆ. ಸದ್ಯ 17 ಪಾಯಿಂಟ್ಗಳಲ್ಲಿ ಅಗೆದ ಮಣ್ಣು ಮತ್ತು 2 ಪಾಯಿಂಟ್ಗಳಲ್ಲಿ ಸಿಕ್ಕಿರುವ ಕುರುಹುಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಇದರ ವರದಿ ಇದೇ ವಾರಾಂತ್ಯಕ್ಕೆ ಎಸ್ಐಟಿ ಕೈ ಸೇರಲಿದೆ. ಇದರಲ್ಲಿ ಪ್ರಮುಖವಾಗಿ 3 ಅಂಶಗಳ ಬಗ್ಗೆ ವರದಿ ಸಿಗುವ ಸಾಧ್ಯತೆ ಇದೆ. ಅದೇನು ಅಂತ ನೋಡೋದಾದ್ರೆ, ಪತ್ತೆಯಾಗಿರುವ ಅಸ್ಥಿಪಂಜರ ಮಹಿಳೆಯದ್ದ ಪುರುಷನದ್ದ ಎಂಬುದು ವಾರಾಂತ್ಯಕ್ಕೆ ತಿಳಿಯಲಿದೆ. ಪತ್ತೆಯಾಗಿರೋ ಅಸ್ಥಿಪಂಜರದ ವಯಸ್ಸು, ಮೃತಪಟ್ಟು ಎಷ್ಟು ವರ್ಷ ಆಗಿದೆ ಎಂಬ ವರದಿ ಎಸ್ಐಟಿ ಕೈ ಸೇರಲಿದೆ. ಹೀಗಾಗಿ ಎಫ್ಎಸ್ಎಲ್ ವರದಿಯತ್ತ ಎಸ್ಐಟಿ ಅಧಿಕಾರಿಗಳು ಚಿತ್ತ ಹರಿಸಿದ್ದಾರೆ. ಸಂಗ್ರಹಿಸಿದ ಮಣ್ಣಿನಲ್ಲಿ ಮಾನವನ ಮೂಳೆಗಳು ಕರಗಿದೆಯಾ ಎಂಬ ಬಗ್ಗೆ ಅಧಿಕಾರಿಗಳು ಪರೀಕ್ಷೆ ನಡೆಸಲಿದ್ದಾರೆ. ಮೂಳೆಗಳು ಕರಗಿದ್ದ ಬಗ್ಗೆ ದೂರುದಾರ ಸಂಶಯ ವ್ಯಕ್ತಪಡಿಸಿದ್ದಾನೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಎಸ್ಐಟಿ ತನಿಖೆ ನಡೆಸುತ್ತಿದೆ. ವರದಿ ಕೈ ಸೇರೋ ಹೊತ್ತಿಗೆ ವಿಧಾನಸಭೆ ಕಲಾಪವು ಅಂತ್ಯವಾಗಲಿದೆ. ಬಳಿಕ ಮುಂದಿನ ವಾರದಿಂದ ಮತ್ತೆ ಶೋಧ ಕಾರ್ಯ ಆರಂಭವಾಗುವ ಸಾಧ್ಯತೆ ಇದೆ. ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಧರ್ಮಸ್ಥಳ ಕೇಸ್ನ ಮಧ್ಯಂತರ ವರದಿ ಬೇಗ ಬರುತ್ತೆ ಎಂದಿದ್ದಾರೆ. ಹಿಂಗೆ ನಿರ್ದಿಷ್ಟವಾಗಿ ಹಿಂಗೆ ಮಾಡಿ ಅಂತ ಹೇಳಕ್ ಬರೋದಿಲ್ಲ, ಆದಷ್ಟು ಬೇಗ ಅಂತ ಹೇಳ್ಬೋದು ಅಷ್ಟೇ. ಅಲ್ಲ, ಈಗ ನಿನ್ನೆ ಉತ್ತರ ಕೊಟ್ಟಿದ್ದೇನೆ. ಅದಕ್ಕೂ ಮೀರಿ ಅವರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಅದಕ್ಕೂ ಕೂಡ ಸಮರ್ಥವಾಗಿ ಉತ್ತರ ಕೊಡ್ತೀವಿ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ವಿಚಾರಣೆ. ಅಸ್ಥಿ ಪಂಜರಗಳ ಶೋಧ ಕಾರ್ಯ ಸದ್ಯಕ್ಕೆ ನಿಂತಿರಬಹುದು. ಧರ್ಮಸ್ಥಳದಲ್ಲಿ ಕಳೇಬರ ಹುಡುಕಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರಬಹುದು. ಆದರೆ ಎಸ್ಐಟಿ ತನಿಖೆ ನಿಂತಿಲ್ಲ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ನನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ 4 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ. ಇನ್ನು ಊಟದ ವಿರಾಮದ ಬಳಿಕವೂ ಅನಾಮಿಕನನ್ನ ಎಸ್ಐಟಿ ತೀವ್ರ ವಿಚಾರಣೆಗೊಳಪಡಿಸಿದೆ. ಇಷ್ಟು ದಿನ ಕಾಡು, ನೇತ್ರಾವತಿ ತಟ, ರಸ್ತೆ ಬದಿಯ ಜಾಗಗಳೆಲ್ಲ ಹುಡುಕಾಟ ನಡೆಸಿದ ಎಸ್ಐಟಿ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ನೀಡಿದೆ. ಈ ನಡುವೆ ಇದುವರೆಗೆ ಸಂಗ್ರಹಿಸಿರುವ ಸಾಕ್ಷಿಗಳು, ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದೆ. ಜೊತೆಗೆ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂದಿರುವ ದೂರುದಾರನನ್ನ ಎಸ್ಐಟಿ ವಿಚಾರಣೆ ಮಾಡುತ್ತಿದೆ. ಬ್ಯೂರೋ ರಿಪೋರ್ಟ್, TV9.